ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಿದೆ. ಮೃತಪಟ್ಟ ನಿಖರವಾದ ಸಮಯ, ಮೃತದೇಹ ಯಾವ ಸ್ಥಿತಿಯಲ್ಲಿತ್ತು ಎಂಬುದನ್ನು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಏಪ್ರಿಲ್ 4ರಂದು ಬೆಳಗ್ಗೆ 4:22ರ ಸುಮಾರಿಗೆ ವಿನಯ್ ಮೊಬೈಲ್ನಿಂದ ಕೊನೆಯ ಮೆಸೇಜ್ ರವಾನೆ ಆಗಿತ್ತು. ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆನ್ನಿರ ಮೈನಾ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ವಿಚಿತ್ರ ಮದುವೆಗಳಿಗೆ, ವಿಚಿತ್ರ ಲವ್ ಸ್ಟೋರಿಗಳಿಗೆ ಜಾಗತಿಕವಾಗಿ ಸುದ್ದಿಯಾಗ್ತಿದೆ. ಪಿಯುಸಿ ವಿದ್ಯಾರ್ಥಿಯನ್ನ ಮದುವೆಯಾದ 30 ವರ್ಷದ ಮಹಿಳೆ ಈಗಾಗಲೇ 2 ಮದುವೆಯಾಗಿದ್ದು, ತನ್ನ ಹುಡುಗನಿಗಾಗಿ ತನ್ನ ಧರ್ಮವನ್ನ ತೊರೆದು ಹಿಂದೂ ಆಗಿ ಮತಾಂತರಗೊಂಡ ಶಬ್ನಂ ಈಗ ಶಿವಾನಿ. ಮಗನ ಈ ನಿರ್ಧಾರವನ್ನು ಸಂತೋಷದಿಂದ ಒಪ್ಪಿಕೊಂಡಿರುವೆ ಎಂದ ತಂದೆ. ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಕೆಇಎ ಪ್ಲಾನ್. ಮೊದಲ ಬಾರಿಗೆ ಸಿಸಿಟಿವಿ ಕಣ್ಗಾವಲಲ್ಲಿ ವೆಬ್ ಕಾಸ್ಟಿಂಗ್ ಮೂಲಕ ಸಿಇಟಿ ಪರೀಕ್ಷೆ. ಫೇಶಿಯಲ್ ರೆಕಗ್ನಿಷನ್ QR ಕೋಡ್ ಅಸ್ತ್ರ ಪ್ರಯೋಗ ಆಗಲಿದೆ. ಪರೀಕ್ಷಾರ್ಥಿಗಳನ್ನು ಫ್ರೀಸ್ಕಿಂಗ್ ಪ್ರಕ್ರಿಯೆಯಲ್ಲಿ ಪರೀಕ್ಷಾ ಕೇಂದ್ರದ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಸರ್ಕಾರಕ್ಕೆ ಬಿಯರ್ ಪ್ರಿಯರಿಂದ ಚಮಕ್. ಎಇಡಿ ಹೆಚ್ಚಳದ ಎಫೆಕ್ಟ್, ಬಿಯರ್ ವಹಿವಾಟು ಕುಸಿತ. ಬಿರು ಬೇಸಿಗೆಯಲ್ಲೂ ದೇಶೀಯ ಮದ್ಯಗಳತ್ತ ವಾಲಿದ ಗುಂಡು ಪ್ರಿಯರು. ಪ್ರತಿ ಬಿಯರ್ ಬಾಟಲಿನ ದರವು ಕನಿಷ್ಠ 10 ರಿಂದ 50 ರೂ ವರೆಗೆ ಏರಿಕೆಯಾಗಿತ್ತು.